ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂಥ 4-5 ಮಂದಿ ಗನ್ಮ್ಯಾನ್ಗಳು ಮೊದಲು ಆ 7-7.5 ಎಪಿಸೋಡ್ ನನ್ನ ಮೇಲೆ ಏನು ಫೈರಿಂಗ್ ಮಾಡಿ, ಗಾಳಿಯಲ್ಲಿ ಏನು ಫೈರಿಂಗ್ ಮಾಡಿ ಗಲಾಟೆ ಮಾಡಿದ್ರು, ಆ ಸಮಯದಲ್ಲಿ ಇದ್ದಿದ್ದ ಗನ್ಮ್ಯಾನ್ಗಳು ಅವರೇ. ಮತ್ತು ಒಬ್ಬ ಗನ್ಮ್ಯಾನ್ ಗುರುಚರಣ್ ಸಿಂಗ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಮಾಧ್ಯಮ ಸ್ನೇಹಿತರ ಮೂಲಕ ತಿಳಿಸ್ತಾ ಇದ್ದಾರೆ ವಿನ, ಉಳಿದಿರೋ ಗಾಳಿಯಲ್ಲಿ ಫೈರ್ ಮಾಡಿರುವಂಥವ್ರಾಗಿರ್ಬೋದು ಆ ಗನ್ಮ್ಯಾನ್ಗಳನ್ನ ಇದುವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ. ಸತೀಶ್ ರೆಡ್ಡಿನ ನಾನು ನಿನ್ನೆ ನಿಮಗೆ ತೋರಿಸ್ತೀನಿ. ಅವನು ಆರಾಮಾಗಿ ನಡ್ಕೊಂಡು ಬಂದು ವಿಕ್ಟ್ರಿ ಸಿಂಬಲ್ ತೋರಿಸಿ ಆಂಬುಲೆನ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಅವನಾಗಿ ಹೋಗಿದ್ದು. ಅವನ್ನ ಅರೆಸ್ಟ್ ಮಾಡಿಲ್ಲ. 7-7.5 ಇನ್ಸಿಡೆಂಟಲ್ಲಿ, 9 ಗಂಟೆ ಇನ್ಸಿಡೆಂಟಲ್ಲಿ ಭರತ್ ಸಮಕ್ಷಮದಲ್ಲೇ ರಾಜಶೇಖರ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಬೆನ್ನಿಂದನೇ ಇಂಟೆನ್ಷನಲಿ ಕೊಲೆ ಮಾಡಿರೋ ಕೇಸಲ್ಲಿ ಕೂಡ ಭರತ್ ರೆಡ್ಡಿನ ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅವರು ಬೆನ್ನಿಗೆ ನಿಂತಿದ್ದಾರೆ, ಅಥವಾ ಈ ಹೊಸ ಅಧಿಕಾರಿಗಳು ಏನು ಬಂದಿದ್ದಾರೆ ಅವ್ರಿಗಾದರೂ ಕೂಡ 24 ಗಂಟೆ ಸಮಯ ಅನ್ನೋದು ಭಾಳ ಹೆಚ್ಚು. ಯಾಕಂದರೆ ಇಷ್ಟು ಎವಿಡೆನ್ಸ್ಗಳಿದೆ ಅಲ್ಲ, ಇಷ್ಟು ವಿಜುವಲ್ಸ್ ಇದೆ, ಇಷ್ಟು ಪ್ರೂಫ್ಸ್ ಇದೆ. ಇಷ್ಟೆಲ್ಲ ಇದ್ಮೇಲೆ ಕೂಡ ಇನ್ನೂ ಭರತ್ ರೆಡ್ಡಿನ, ಸತೀಶ್ ರೆಡ್ಡಿನ ಮತ್ತು ಅವರ ಗ್ರೂಪನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ರಾಜ್ಯದ ಜನರಿಗೆ ಇವತ್ತು ಈ ರಾಜ್ಯ ಸರ್ಕಾರ ಹೇಳಬೇಕಾಗುತ್ತೆ. ಅದಕ್ಕೆ ನಾವು ಮೊದಲಿಂದ ಕೂಡ ಕೇಳಿರುವಂಥದ್ದು, CBI ಎಂಕ್ವೈರಿ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯ ಸರ್ಕಾರ ಪೊಲೀಸರ ಕಡೆಯಿಂದ ಇವತ್ತು ನಾವೇನು ಇನ್ನೂ ಒಂದು ದಿನ ಆಗಿದೆ, ಬೇಕಾದ್ರೆ ಇನ್ನು ನಾಳೆ ನಾಡಿದ್ದವರೆಗೂ ಕೂಡ ನಾವು ನೋಡೋಣ. ಇವಾಗ ಬಂದಿರುವಂಥ ಹೊಸ SP IG ಭಾಳ ಖಡಕ್ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು. ಅವರು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿತಸ್ಥರನ್ನ ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ಸರ್ಕಾರದ ಕೈಗೊಂಬೆಗಳಾಗ್ತಾರೆ ಅಥವಾ ನಿಜವಾಗ್ಲೂ ಕೂಡ ಇವರೆಲ್ಲರನ್ನೂ ಕೂಡ ಬಂಧನ ಮಾಡಿ, ನಮಗೆ ಡ್ಯೂಟಿ ಮುಖ್ಯ, ನಮ್ಮ ಮೇಲೆ ಅಧಿಕಾರ ಇರುವಂಥ ವ್ಯಕ್ತಿಗಳ ಕೈಯಲ್ಲಿ, ಅಧಿಕಾರಶಾಹಿಗಳ ಕೈಯಲ್ಲಿ ನಾವಿಲ್ಲ. ನಾವು ಇವತ್ತು ಈ ಊರಲ್ಲ ಅಂದರೆ ನಾಳೆ ಇನ್ನೊಂದು ಊರಿಗಾದ್ರೂ ನಾವು ಟ್ರಾನ್ಸ್ಫರ್ ಆಗ್ತೀವಿ. ಬಟ್ ನಾವು ಕಾನೂನು ಪ್ರಕಾರ ನಾವು ಅವ್ರನ್ನ ಬಂಧನ ಮಾಡ್ತೀವಿ ಅಂತೇಳಿ ನಮ್ಮ ಬಳ್ಳಾರಿ ಜನರ ಮತ್ತು ರಾಜ್ಯದ ಜನರ ಮುಂದೆ ಈ ಪ್ರಾಮಾಣಿಕ ಅಧಿಕಾರಿಗಳು ತೋರಿಸ್ಕೊಳ್ತಾರೆ. ನಾವು ನೋಡೋಣ ಅಷ್ಟೇ. ನೋಡಿ, ನಾವು ಇವರಿಂದ ನಿರೀಕ್ಷೆ ಮಾಡಿರುವಂಥದ್ದು ಇದೇ ಉತ್ತರನೇ. ಉಪಮುಖ್ಯಮಂತ್ರಿಗಳು ನಾವು ಅವನ ಬೆನ್ನಿಗೆ ನಿಂತಿದ್ದೀವಿ. ಅಲ್ಲಿ ಅವನು ಶಾಂತಿ ದೂತನಾಗಿ ಭೂಮಿ ಮೇಲೆ ಬಂದಿರುವಂಥ ವ್ಯಕ್ತಿ ಭರತ್ ರೆಡ್ಡಿ. ಇಡೀ ಭೂಮಿಗೆ ಶಾಂತಿ ದೂತ. ನಮ್ಮ DK ಶಿವಕುಮಾರ್ ಅವರು ಶಾಂತಿ ದೂತ, ಯಾರು ನಾರಾ ಭರತ್ ರೆಡ್ಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಇವರಿಂದ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಇವತ್ತು ಬಳ್ಳಾರಿಗೆ ಬಂದಿರುವಂಥ SP ಮತ್ತು IG ಅವ್ರ ಮೇಲೆ ಕೂಡ ಇನ್ನು ನಾಳೆ ನಾಡಿದ್ದು ನಾವು ವಿಶ್ವಾಸ ಇಡೋಣ. ಅಂದರೆ ಇವಾಗ ಅವ್ರು ಹೇಳಿದಾರಲ್ಲ, ಭಾಳ ಸಮರ್ಥರಿದ್ದಾರೆ ಅಂತ ಹೇಳಿದ್ರಲ್ಲ. ಮತ್ತು 9 ದಿನ ಆದರೂ ಕೂಡ ತಾವೇ ನನಗೊಂದು ಮಾತನ್ನು ಹೇಳಿ, ಕಣ್ಮುಂದೆ ವಿಜುವಲ್ಸ್ ಇದೆ. ಕಣ್ಮುಂದೆ ಭರತ್ ರೆಡ್ಡಿನೇ ಕರ್ಕೊಂಡು ಬಂದು ಅದೇ ಗನ್ಮ್ಯಾನ್ಗಳನ್ನು, ಅದೇ ರಾಜಶೇಖರ್ ಸುತ್ತೂರ ಗನ್ಮ್ಯಾನ್ಗಳನ್ನ ಎತ್ಕೊಂಡು ಅವನು ತಪ್ಪಿಸ್ಕೊಂಡು ಮತ್ತೆ ಗಲಾಟೆಯಲ್ಲಿ ಮಿಸ್ ಆಗಿಬಿಟ್ರೆ ಕಷ್ಟ ಅಂತೇಳಿ ಅವನ ಮೇಲೇ ಕಣ್ಣಾಡಿಸಿ ಅವನು ಓಡೋಗುವಂಥ ಸಂದರ್ಭದಲ್ಲಿ ಅವನು ಬೆನ್ನಿಂದೆಯಿಂದ ಶೂಟ್ ಮಾಡಿದಾಗ ಭರತ್ ರೆಡ್ಡಿ ಸಮಕ್ಷಮದಲ್ಲಿ ಯಾಕೆ ಬಂಧನ ಮಾಡಿಲ್ಲ? ನೀವು ಸಮರ್ಥರಾಗಿದ್ದರೆ ಈ ಕ್ಷಣದವರೆಗೂ. ಸತೀಶ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತ BJP ಅವರು ಹೇಳ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಸೋಮಶೇಖರ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಕೂಡ ಗಲಾಟೆ ಮಾಡಿದ್ರು. ಅವರು ಕೂಡ ಇದ್ದಾರೆ. ಸೊ ಅವ್ರನ್ನೂ ಬಂಧಿಸಬೇಕು, ಅವ್ರನ್ನೂ ಕೂಡ ಮೊದಲು ಬಂಧಿಸಬೇಕಂತ ಅವ್ರು. ನಾನು ಒಂದು ಮಾತು ನಾನು ಹೇಳ್ತಾ ಇದ್ದೀನಿ. ನಾನು ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಕೈಯಲ್ಲಿ ಏನಾದರೂ ಪ್ರೈವೇಟ್ ಗನ್ಮ್ಯಾನ್ಗಳಿದ್ರೆ, ಅವ್ರೇನಾದರೂ ಅಟ್ಯಾಕ್ ಮಾಡಿದ್ರೆ, ಅವ್ರು ಕೇವಲ ನೀವೆಲ್ಲ ವೀಡಿಯೋಗಳಲ್ಲಿ ಕೂಡ ನೀವು ಅಲ್ಲೇ ನೋಡ್ತಾ ಇದ್ದೀರಿ. ಇಲ್ಲಿಂದ ಅವನು ಪೂರ್ತಿ ಕುಡಿದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಕೂಡ ಯೋಗ್ಯತೆ ಇಲ್ಲದಿರುವಂಥ ಸ್ಥಿತಿಯಲ್ಲಿದ್ದಾಗ ಇಲ್ಲಿಂದ ಎದ್ದೋಗಂತೇಳಿ ಅವರು ಗಲಾಟೆ ಮಾಡ್ಕೊಳ್ಳೋದಕ್ಕೆ ಬೇಡ ಅಂತೇಳಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಅಲ್ಲಿಗೆ ಹೋಗಿರೋಂಥದ್ದು. ಸೊ ಪೊಲೀಸ್ ಇಲಾಖೆಯವರು ಅವರು ಇನ್ವೆಸ್ಟಿಗೇಷನ್ ಮಾಡಲಿ. ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ನಾವೆಲ್ಲ ಗನ್ಮ್ಯಾನ್ಗಳನ್ನ ತಗೊಂಡೋಗ್ಬಿಟ್ಟು ಅವ್ರನ್ನ ಹೆದರಿಸ್ಬಿಟ್ಟು ಅಲ್ಲಿಂದ ದೌರ್ಜನ್ಯ ಮಾಡಿ ಓಡಿಸ್ಲಿಕ್ಕೆ, ಫಸ್ಟ್ ಆಫ್ ಆಲ್ ನೀನು ಎಲ್ಲಿ ಬಂದಿದ್ದೀಯಾ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದು ನಿಂತಿದ್ದೀನಿ. ಈ ರೀತಿ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಬರೆಗೈಯಲ್ಲಿ ಹೋಗಿರೋಂಥ ವಿಡಿಯೋಗಳು ತಾವೆಲ್ಲ ಕಣ್ಮುಂದೆನೇ ಇದೆ, ನಿಮ್ಮ ಕಣ್ಮುಂದೆ ಇದೆ. ಅವರು ಗನ್ಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮವರು ಹೋಗಿ ತಿಳಿ ಹೇಳ್ತಾ ಇದ್ದಾರೆ. ಇವಾಗ ಇವತ್ತೆಲ್ಲ ನಾವು ಇವಾಗ
ಪ್ರಾಮಾಣಿಕ ಖಡಕ್ ಅಧಿಕಾರಿಗಳು ಇಬ್ಬರನ್ನ ಬಳ್ಳಾರಿಗೆ ಎಸ್ ಪಿ ಮತ್ತು ಐ ಜಿನ ಮಾಡಿದ್ದಾರೆ ಅಂತ ಹೇಳಿದರು. 24 ತಾಸು ಆಯಿತು. 24 ತಾಸೇ ಭಾಳ ಹೆಚ್ಚು. ನಿಮ್ಮ ಎಲ್ಲರ ಅನುಭವದಲ್ಲಿ ಕೂಡ ನೀವೇ ಹೇಳಿ ನನಗೆ, ಎವಿಡೆನ್ಸಸ್ಸು ಪ್ರೂಫ್ಸು ಎಲ್ಲೋ ಓಡಬೇಕು, ಎಲ್ಲೋ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದೇನೂ ಇಲ್ಲ. ಎಲ್ಲ ವಿಜುವಲ್ಸ್ ನಿಮ್ಮ ಕಣ್ಣು ಮುಂದೆನೇ ಇದೆ. ಯಾರು ಫೈರ್ ಮಾಡಿದ್ದಾರೆ ಇದೆ, ಯಾರು ಸಮಕ್ಷಮದಲ್ಲಿ ಫೈರ್ ಮಾಡಿದ್ದಾರೆ ಇದೆ, ಯಾರು ಮನೆ ಮುಂದೆ ಬಂದು ಫೈರ್ ಮಾಡಿದ್ದಾರೆ ಅನ್ನೋದಿದೆ. ಅದಕ್ಕೆ ಇದನ್ನು ಇನ್ನೂ ಒಂದು ದಿನ 2 ದಿನ ಟೈಮ್ ನಾವು ಕೊಡೋಣ ನಾವು. ಯಾಕೆಂದರೆ ಅವ್ರಿಗೂ ಅಧಿಕಾರಿಗಳಿಗೆ ಇನ್ನೂ ಪಾಪ ಬಂದು ಅವರು ಚಾರ್ಜ್ ತಗೊಂಡು, ಯಾವ ಅಧಿಕಾರಿ ASP ರವಿಕುಮಾರ್ ಎಂಥ ಪ್ರಾಮಾಣಿಕ, DSP ನಂದಾರೆಡ್ಡಿ ಇನ್ನೆಷ್ಟು ಪ್ರಾಮಾಣಿಕ, ಅವರಿಬ್ಬರು ಕುತಂತ್ರದಿಂದ ಈ ಘಟನೆ ನಡೆದಿರುವಂಥದ್ದಕ್ಕೆ ಒಬ್ಬ SP ಮತ್ತು IG ಬಲಿಪಶುಗಳಾಗಿದ್ದಾರೆ. DSP ಮತ್ತು SP ಮತ್ತು IG ಬಲಿಪಶುಗಳಾದರು. ಅವಾಗ ಬಂದಿರೋ SP IG ಕೂಡ ನಾವು, ಯಾಕಂದರೆ ಅವರೆಲ್ಲರನ್ನ ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು ಇನ್ನೂ 1-2 ದಿನ ಬೇಕಾದರೂ ಕೂಡ ನಾವು ತಡಿತೀವಿ. ಅಷ್ಟಕ್ಕೂ ಮೀರಿ ಇವರು ಬಂಧನಗಳಾಗಲಿಲ್ಲ ಅಂತಂದಾಗ ನಮ್ಮ ಹೋರಾಟದ ರೂಪುರೇಷೆಗಳನ್ನು ಪಾರ್ಟಿ ಈಗಾಗಲೇ ನಮ್ಮ ಜೊತೆ ಮಾತಾಡ್ತಾ ಇದೆ. ಅದೆಲ್ಲದನ್ನು ಕೂಡ ನಾವು ಈ 2 ಡೇಸಲ್ಲೇ ನಾವು ಅನೌನ್ಸ್ ಮಾಡ್ತೀವಿ. ಸರ್, ನೀವು IG ಅವರು ಕೂಡ ಬಲಿಪಶುವಾದರು, ಅಮಾಯಕರು ಅನ್ನೋ ಲೆಕ್ಕಕ್ಕೆ ಹೇಳಿದ್ರಿ. ಬಟ್ SP ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ರಿಪೋರ್ಟ್ ಕೊಟ್ಟಿದ್ದೆ DIG ಅವರು. ಇವರ ಸ್ಪಾಟಿಗೆ ಬಂದಿಲ್ಲ, IG ಅವರೇ DIG ಅವರೇನೆ ರಿಪೋರ್ಟ್ ಕೊಡ್ತಾರೆ, ಸ್ಪಾಟಿಗೆ ಬಂದಿಲ್ಲ, ಆಮೇಲೆ ಇವ್ರು ಬಂದಂತ ಸಂದರ್ಭದಲ್ಲಿ ಅವ್ರ ಸಿಚುವೇಶನ್ ಸರಿಗಿರ್ಲಿಲ್ಲ ಅಂತೇಳಿ ಸ್ವತಃ ಅವರೇ ರಿಪೋರ್ಟ್ ಕೊಡ್ತಾರೆ. ನೀವು ಯಾವ ಆಧಾರದ ಮೇಲೆ ಅವರು ನಾನು ಹೇಳ್ತೀನಿ ನೋಡಿ, ನಾನು ಕರೆಕ್ಟಾಗಿ 9 ಗಂಟೆಗೆ 7:15 ಇನ್ಸಿಡೆಂಟ್ ಆಯ್ತಲ್ಲ, 7:15 ಇನ್ಸಿಡೆಂಟ್ ಆದ ತಕ್ಷಣ ನಿಮಗೆ 9 ಗಂಟೆಗೆ ಭರತ್ ರೆಡ್ಡಿ ಬರೋದ್ರೊಳಗಡೆನೆ ನಿಮಗೆ 8:15 ಆಸುಪಾಸು ಸಮಯದಲ್ಲಿ SP ಮತ್ತು IG ಇಬ್ಬರು ಕೂಡ ನಮ್ಮ ಮನೆ ಹತ್ರ ಬಂದರು. ತಾವೆಲ್ಲ ನೋಡಿರ್ತೀರಿ, ಬಂದರು. ಅವನು ಭರತ್ ರೆಡ್ಡಿನ ಬಿಟ್ಟಿದ್ದಾರಲ್ಲಿ DSP ASP ಅವರಿಬ್ಬರು ಪೊಲೀಸರು ಎಸ್ಕಾರ್ಟ್ ತಗೊಂಡು ಇಲ್ಲಿಗೆ ಬಂದುಬಿಟ್ರು. ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನನ್ನ ಹತ್ರ ಬಂದು ಮಾತಾಡ್ತಾ ಇದ್ರು, ಸರ್ ನಮಗೆಲ್ಲ ಅರ್ಥ ಆಗಿದೆ, ನಿಮ್ಮದೇನೂ ತಪ್ಪಿಲ್ಲ, ಅವ್ರು ನಿಮ್ಮ ಮನೆ ಮೇಲೆ ಬಂದಿದ್ದು ತಪ್ಪು, ತಾವು ದಯಮಾಡಿ ಮನೆ ಒಳಗಡೆನೇ ಇರ್ರಿ, ಹೊರಗಡೆ ಬರಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನನಗೆ ಮತ್ತು ಶ್ರೀರಾಮುಲ್ಗೆ, ಸೋಮಶೇಖರ್ ರೆಡ್ಡಿ ಅವರಿಗೆ ಎಲ್ಲ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಯಾರು SP IG. ನಾನು ಹೇಳಿದೆ, ನಾನು ನಮ್ಮ ಮನೆ ಕಾಂಪೌಂಡಲ್ಲಿ ಇದ್ದೀನಿ ಅಂತಂತೀನಿ. ತಮಾಷೆ ಏನು ಗೊತ್ತಾ ನಿಮಗೆ, SP IG ನಾನು ಶ್ರೀರಾಮುಲು ನಾವೆಲ್ಲರಲ್ಲಿ ಮಾತಾಡೋ ಸಮಯದಲ್ಲೇ ಟಪ್ ಅಂತ ಬಂದು ಒಂದು ಕಲ್ಲು ಬಿತ್ತು ಇಲ್ಲಿ ನಮ್ಮ ಮನೆ ಗೇಟ್ ಹತ್ರ. ಅಲ್ಲಿಂದ ನಿಮಗೆ, ಯಾಕೆಂದರೆ ಮಾಳಿಗೆ ಮೇಲಿಂದ ಎಸ್ತಾ ಇದ್ದರು. ನಮ್ಮ ಕಾರ್ಪೊರೇಟರ್ ಕಲ್ಪನಾ ಅವರ ಪತಿ ವೆಂಕಟರಾಮನ್ ಅಂತೇಳಿ, ಇವಾಗ ಅವನಿಗೆ 6 ಒಲೆಗಳು ಬಿದ್ದಿರುವಂಥದ್ದು. ನಾನು ಆವಾಗಲೇ ನಾನು SP ಹೇಳಿದೆ, ನೀವು IG ಇಲ್ಲಿ ಬಂದು ನಮ್ಮ ಮನೆ ಹತ್ರ, ನನ್ನ ಶ್ರೀರಾಮುಲು ಹತ್ರ ಮಾತಾಡ್ತಾ ಇದ್ದೀರಿ, ಅಲ್ಲಿ ನೋಡ್ರಿ ಏನಾಗ್ತಾ ಇದೆ, ಫಸ್ಟ್ ಹೋಗಿ ಅಲ್ಲಿ ಕಂಟ್ರೋಲ್ ಮಾಡಿರಿ ಅಂತೇಳಿ. ಅಷ್ಟೊತ್ತಿಗೆ ಭರತ್ ರೆಡ್ಡಿ ನಮ್ಮ ಮನೆ ಬಂದು ನಿಂತ್ಕೊಂಡ್ಬಿಟ್ಟ. ಸೊ ಭರತ್ ರೆಡ್ಡಿನ ಇವರಿಬ್ಬರು IG SP ಬಂದು ನಮ್ಮ ಹತ್ರ ಮಾತಾಡಿ ನಮ್ಮನ್ನು ಸೇಫ್ ಮಾಡಿ, ಫಸ್ಟ್ ನಮ್ಮನ್ನು ಸೇಫ್ ಮಾಡಿ ಒಳಗಡೆ ನಮ್ಮ ಹತ್ರ ಮಾತಾಡೋದ್ರೊಳಗಡೆನೇ ಅವನು SP ಸರ್ಕಲಿಂದ ಇಲ್ಲಿಗೆ ರೀಚ್ ಆಗಿರೋದು. ಸೊ ಹಾಗಾಗಿ ಅಲ್ಲಿ DSP ASP ಮತ್ತು ಭರತ್ ರೆಡ್ಡಿ ಕೊಲ್ಯೂಡ್ ಅಂತೇಳಿ ನಾನು ಸಪ್ರೇಟ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನಾನು ಅದನ್ನು ನಾಳೆ ಹೋಗಿ ನಾನು ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಕೋರ್ಟಲ್ಲಿ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡಮ್ಮ ಅವ್ರದ್ದು ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಗೊತ್ತಾ, ಇಲ್ಲಿ ಮಂತ್ರಿನೂ ಗೃಹ ಮಂತ್ರಿನೂ ಭರತ್ ರೆಡ್ಡಿನೇ, ಇಲ್ಲಿ ಉಪಮುಖ್ಯಮಂತ್ರಿ ಭರತ್ ರೆಡ್ಡಿನೇ. ಕಾರಣ ಏನು, ಅವ್ರು ಅಷ್ಟು ಬೆನ್ನಿಗೆ ನಿಂತಿರೋ ಕಾರಣ ಅವನೇನಾಗಿದೆ, ಇಷ್ಟ ರಾಜ್ಯ ಆಗಿಬಿಟ್ಟಿದೆ. ಮತ್ತು ಈ 2.5 ವರ್ಷ ಸಮಯದಲ್ಲಿ ಅವನೇನು ಈ ಒಂದು ಇಲ್ಲೀಗಲ್ ಥಿಂಗ್ಸ್ ಮಾಡ್ತಾ ಇದ್ದಾನೆ, ಅದೆಲ್ಲದರಲ್ಲೂ ಕೂಡ ಇವರು ಪಾಲ್ದಾರರು, ಯಾರು ASP ಮತ್ತು DSP. ಹಾಗಾಗಿ ಅವರು ಮೂವರು ಕೂಡ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ, ಆ ಸ್ನೇಹದಲ್ಲಿ ಅವರು ನಿಯಂತ್ರಣ ಮಾಡಿ, ಫಸ್ಟ್ ನಿನ್ನ ಮನೆಗೆ ಹೋಗಿ, ನೀನು ನಾವು ಪೊಲೀಸರು ಇದ್ದೀವಿ, ಅಲ್ಲಿ ಜನಗಳನ್ನ ಚದುರಿಸ್ತೀವಿ. 7:15 ಒಳಗಡೆನೇ ಫೈರಿಂಗ್ ಎಲ್ಲ ಆಗಿಬಿಟ್ಟು ನನ್ನ ಮೇಲೆ ಗಾಳಿ ಎಲ್ಲ ತೂರಾಟ ಆಗಿ, ಕಲ್ಲು ತೂರಾಟ ಆಗಿ, ಇಷ್ಟೆಲ್ಲ ಆದಮೇಲೆ 9 ಗಂಟೆಗೆ ಹೆಂಗೆ ಬಿಡ್ತಾರೆ ಹೇಳಿ ಮನೆ ಹತ್ರ ನಿಮಗೆ? ಸೊ ಇಲ್ಲಿ IG SP ಇಬ್ಬರು ಕೂಡ ನನ್ನ ಹತ್ರ ಮನೆ ಗೇಟ್ ಮುಂದೆನೇ ನನ್ನ ಹತ್ರ ಶ್ರೀರಾಮುಲು ಹತ್ರ ಮಾತಾಡ್ತಿರೋ ಸಂದರ್ಭದಲ್ಲಿ ಅವರಲ್ಲಿ ಜನಗಳ ಜೊತೆ ಅವನು ಬಿಟ್ಕೊಟ್ಬಿಟ್ರು. ಅವನು MLA ಹೇಳ್ತಾನಲ್ಲ ವಿಡಿಯೋದಲ್ಲಿ ಡೈರೆಕ್ಟ್, ನಾನು 4-5 ಸಾವಿರ ಜನಗಳನ್ನ ಕರ್ಕೊಂಡು ಬಂದೀನಿ, ಅವನ ಮನೆ ನಾನು ಇವಾಗ ಸುಟ್ಟೇ ಹೋಗ್ತೀನಿ ನಾನು ಅಂತೇಳಿ ಡೈರೆಕ್ಟಾಗಿ ಹೇಳ್ತಾನೆ. ಸೊ ಹಾಗಾಗಿ ಅಲ್ಲಿ ಕಮ್ಯುನಿಕೇಷನ್ ಏನಾಗಿದೆ, SP IG ಫಸ್ಟ್ ನಮ್ಮ ಮನೆ ಮೇಲೆ ದಾಳಿ ಆದ ತಕ್ಷಣ ಮನೆ ಹತ್ರ ಬಂದುಬಿಟ್ಟು ನನ್ನ ಶ್ರೀರಾಮುಲನ್ನ, ನಮ್ಮ ಬ್ರದರ್ನೆಲ್ಲರನ್ನೂ ವಿಚಾರ ಮಾಡೋದು ಶುರು ಮಾಡಿದರು. ಆ ಡಿಸ್ಕಷನಲ್ಲಿ ಒಂದು ಕಡೆ ಆಗ್ತಾಯಿದೆ,
ಪೊಲೀಸರೆಲ್ಲ ಇಲ್ಲಿ ಅಡ್ಡ ನಿಂತಿದ್ದಾರೆ, ನಮಗೆ ತೊಂದರೆ ಆಗಬಾರ್ದು ಅಂತೇಳಿ ಇನ್ನೊಂದು ಕಡೆ ಪೊಲೀಸ್ ಎಸ್ಕಾರ್ಟಿಂದ DSP ಮತ್ತು ಅವನು ASP ಇಬ್ಬರು ಕೂಡ ಅವ್ನು ಭರತ್ ರೆಡ್ಡಿನ ಬಿಟ್ಬಿಟ್ರು. ಅದಕ್ಕೆ ರಾಜಶೇಖರ್ ಬಲಿಯಾಗಿತ್ತು. ಇಲ್ಲದೆ ಹೋದರೆ ಭರತ್ ರೆಡ್ಡಿನ ಅಲ್ಲಿಂದ ಹಂಗೆ ನೀನು ಫಸ್ಟ್ ಮನೆಗೆ ಹೋಗಿ ನಾವು ಅವ್ರ ಮನೆ ಮುಂದೆ ಇರೋ ಜನಗಳನ್ನ ಚದುರಿಸ್ಬಿಟ್ಟು ನಾವು ನೀಟಾಗಿ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಇದು ಮಾಡ್ತೀವಿ, ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಪೊಲೀಸ್ ಹೇಳಬೇಕಾಗಲಿ. ಅದೇ ನನಗೆ ಉದ್ದೇಶ ಏನಾಗಿದೆ ಅಂತಂದರೆ, ಅಲ್ಲ ಅವನು ASP ಏನು ಮಾಡಿಬಿಟ್ಟಿದ್ದಾನೆ, ಸತೀಶ್ ರೆಡ್ಡಿ ಚಂದ್ರಶೇಖರ್ ಅವರಿಬ್ಬರನ್ನ ಇಲ್ಲಿಂದ ಎಸ್ಕೇಪ್ ಮಾಡಿಸ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿ ಸತೀಶ್ ರೆಡ್ಡಿನ ಫಸ್ಟು ಬಚಾವ್ ಮಾಡಿಬಿಡಬೇಕು ಅಂತೇಳಿ ASP ವಿಮ್ಸ್ಗೆ ಹೋಗಿರೋಂಥದ್ದು. ಹೋಗ್ಬಿಟ್ಟು ಅಲ್ಲಿ ನಾರಾ ಪ್ರತಾಪ್ ರೆಡ್ಡಿ ಅವ್ರನ್ನ ಕರೆಸ್ಬಿಟ್ಟು ತಕ್ಷಣ ಪ್ಲ್ಯಾನ್ ಮಾಡಿಬಿಟ್ಟು ಮ್ಯಾಟ್ರ್ ಆಫ್ ಮಿನಿಟ್ಸ್ ಅಷ್ಟೇ, ಇಲ್ಲಿ 7:15 ಇಲ್ಲಿ ಇನ್ಸಿಡೆಂಟ್ ಆಯಿತು, ಅವನ್ನ OPD ಕರ್ಕೊಂಡೋಗ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ, ಯಾರಾದರೂ ನಿಮಗೆ ಮೂಗು ಏನಾದರೂ ಗಾಯ ಆದರೆ ಇಲ್ಲೆಲ್ಲ ಕಂಪ್ಲೀಟ್ ಸ್ಟಿಚಸ್ಸು ಇನ್ನೊಂದು ಆಗುತ್ತೆ, ನಿಮಗೆ ಕಂಪ್ಲೀಟ್ ಕ್ಲಾತ್ ತೊಗೊಂಡ್ಬಿಟ್ಟು ಮೂಗಲ್ಲಿ ಸಿಗಾಕ್ಸೋ ಅವನಿಗೆ ತಲೆಗೊಂದು ಬಟ್ಟೆ ಕಟ್ಟಿ ನಿಮಗೊಂದು ಚೂರು ಬ್ಲಡ್ ಕಾಣಿಸ್ತಾ ಇದೇನಲ್ಲಿ